ಅಧಿಕಾರ ಪರಿಗ್ರಹ ಪದ್ಧತಿಯ 21ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 161ನೆಯ ಶ್ಲೋಕದಲ್ಲಿ, ಪಾದುಕೆ ಅಯೋಧ್ಯ ಸಿಂಹಾಸನದ ಮೇಲೆ ಮನುಕುಲದ ರಾಜರಂತೆಯೇ ಕಾಣುತ್ತಿದ್ದಳು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಪ್ರಾಪ್ಯ ಅಧಿಕಾರಮುಚಿತಂ ಭುವನಸ್ಯ ಗುಪ್ತ್ಯೈ ಭದ್ರಾಸನಂ ಭರತವಂದಿತಮಾಶ್ರಯಂತ್ಯ ಮಧ್ಯೇವತೀರ್ಣಮಿವ ಮಾಧವ ಪಾದರಕ್ಷೆ ಮಾತಸ್ತ್ವಯಾಪಿ ಮನುವಂಶ ಮಹೀಪತೀನಾಂ. ಮಾತಃ ಮಾತೆಯಾಗಿರುವ, ಮಾಧವ ಪಾದರಕ್ಷೆ ಭಗವಂತನ ಪಾದವನ್ನ ಕಾಪಾಡುವ ಪಾದುಕೆಯೇ, ಉಚಿತಂ ಉಚಿತವಾದ, ಅಧಿಕಾರಂ ಪಟ್ಟವನ್ನ, ಪ್ರಾಪ್ಯ ಪಡೆದು, ಭುವನಸ್ಯ ಲೋಕಗಳ, ಗುಪ್ತ್ಯೈ ಕಾಪಾಡುವ ವಿಷಯದಲ್ಲಿ, ಭರತನಿಂದ, ವಂದಿತಂ ವಂದಿಸಲ್ಪಟ್ಟಿರುವ, ಭದ್ರಾಸನಂ ಸಿಂಹಾಸನವನ್ನ, ಆಶ್ರಯಂತ್ಯ ಪಡೆದಿರುವ, ತ್ವಯಾಪಿ ನಿನ್ನಿಂದಲೂ, ಮನುವಂಶ ಮಹೀಪತೀನಾಂ ಮನುವಂಶದ ರಾಜರುಗಳ ಮಧ್ಯದಲ್ಲಿ, ಅವತೀರ್ಣಮಿವ ಅವತರಿಸಿದಂತಿದೆ. ಪಾದುಕೆ ಲೋಕಗಳನ್ನ ಕಾಪಾಡೋದಕ್ಕಾಗಿ ಶ್ರೀರಾಮನಿಂದ ನಿಯಮಿಸಲ್ಪಟ್ಟು ಭರತನಿಂದ ವಂದಿಸಲ್ಪಟ್ಟ ಅಯೋಧ್ಯ ಸಿಂಹಾಸನದ ಮೇಲೆ ಕುಳಿತಳು. ಹಾಗೆ ಕುಳಿತಿರುವ ಪಾದುಕೆಯನ್ನ ನೋಡಿದಾಗ ಅವಳೂ ಸಹ ಮನುವಂಶದ ರಾಜರುಗಳಲ್ಲಿ ಒಬ್ಬಳಂತೆಯೇ ತೋರಿತು. ಅದು ಅವಳಿಗೆ ಉಚಿತವೇ ಆಗಿತ್ತು. ಮನುವಂಶದ ರಾಜರಂತೆ ಕಾಣುವುದರಿಂದ ಅವಳು ಮನುವಂಶದಲ್ಲೇ ಅವತರಿಸಿದಂತೆ ಕಂಡಿದೆ ದೇಶಿಕರಿಗೆ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.